ಜೈಲಿನಲ್ಲಿ ಚಳಿಗೆ ಪತ್ರಗುಟ್ಟಿ ಹೋಗಿದ್ದಾರೆ ದರ್ಶನ್. ನಿದ್ದೆ ಬರ್ತಿಲ್ಲ ಅಂತ ಪರದಾಡ್ತಾ ಇದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ನಟ ದರ್ಶನ್ ಪರಿಸ್ಥಿತಿ ಇದು. 57ನೇ ಸಿಸಿಎಚ್ ಕೋರ್ಟ್ಗೆ ದರ್ಶನ್ ಈ ಬಗ್ಗೆ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ತುಂಬಾ ಚಳಿ ಇದೆ, ಆದ್ರೂ ಹೆಚ್ಚುವರಿ ಕಂಬಳಿ ಕೊಡ್ತಿಲ್ಲ. ವಿ ಕಾಂಟ್ ಇವನ್ ಸ್ಲೀಪ್, ನಾವು ಮಲಗೋದಕ್ಕೂ ಸಾಧ್ಯ ಆಗ್ತಿಲ್ಲ ಅಂತ ಆರೋಪಿ ದರ್ಶನ್ ಕೋರ್ಟ್ನಲ್ಲಿ ಮತ್ತೆ ತಮ್ಮ ಹೊಸ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕಂಬಳಿ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಈ ಹಿಂದೆ ಕೂಡ ಹೆಚ್ಚುವರಿ ಹಾಸಿಗೆ ದಿಂಬುಗಾಗಿ ಪದೇ ಪದೇ ಮನವಿ ಮಾಡ್ಕೊಂಡಿದ್ದನ್ನು ನೋಡಿದ್ವಿ. ಅದಕ್ಕೆ ಕೋರ್ಟ್ ಕೂಡ ಸೂಚನೆ ಕೊಟ್ಟಿತ್ತು. ಜೈಲ್ ಮ್ಯಾನ್ಯುಯಲ್ನಲ್ಲಿ ಏನಿದೆಯೋ ಆ ವ್ಯವಸ್ಥೆ ಆಗಲಿ ಅಂತ, ಅದರ ಬಗ್ಗೆ ಪರಿಶೀಲನೆ ಕೂಡ ಆಗಿತ್ತು. ಇದೆಲ್ಲ ಆದಮೇಲೆ ಎಲ್ರಿಗೂ ಏನು ವ್ಯವಸ್ಥೆ ಮಾಡಲಾಗ್ತಾ ಇದೆಯೋ ಒಬ್ಬ ಕೈದಿಗೆ ಅಥವಾ ಆರೋಪಿಗೆ ಆ ವ್ಯವಸ್ಥೆ ಆಗದೆ ಅನ್ನೋದನ್ನು ಅಲ್ಲಿ ಮನದಟ್ಟು ಮಾಡಿಕೊಡಲಾಗಿತ್ತು ಕೋರ್ಟ್ಗೆ. ಹೀಗಾದರೆ ಮತ್ತೊಮ್ಮೆ 57ನೇ ಸಿಸಿಎಚ್ ಕೋರ್ಟ್ಗೆ ದರ್ಶನ್ ಮಾಡ್ಕೊಂಡಿರುವಂತಹ ಮನವಿ ಅಂತಂದರೆ, ಜೈಲಿನಲ್ಲಿ ಚಳಿ ಭಾಳ ಇದೆ, ತುಂಬ ಚಳಿ ಇದ್ರೂ ಕೂಡ ಹೆಚ್ಚುವರಿ ಕಂಬಳಿಯನ್ನು ಕೊಡ್ತಿಲ್ಲ ಅಂತ ಆರೋಪಿ ದರ್ಶನ್ ಕೇಳಿದ್ದಾರೆ. ನಮಗೆ ನಿದ್ದೆ ಮಾಡೋದಕ್ಕೆ ಆಗ್ತಾ ಇಲ್ಲ, ವಿ ಕಾಂಟ್ ಇವನ್ ಸ್ಲೀಪ್ ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ಗೆ ದರ್ಶನ್ ಮಾಡ್ಕೊಂಡಿರುವಂತಹ ಮನವಿ. ಈ ಹಿಂದೆಯೂ ಹೆಚ್ಚುವರಿ ಹಾಸಿಗೆ ದಿಂಬುಗೆ ಮನವಿ ಮಾಡಿಕೊಂಡಿದ್ರು. ಆಗಲೂ ಕೂಡ ಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು, ಮ್ಯಾನ್ಯುಯಲ್ ಏನಿದೆಯೋ ಆ ವ್ಯವಸ್ಥೆ ಆಗುತ್ತೆ ಅಂತ. ಈಗ ಮತ್ತೆ ಅದೇ ಬೇಡಿಕೆ. ಮನೆಯವರು ತಂದ ಕಂಬಳಿಯನ್ನು ನೀಡ್ತಿಲ್ಲ, ವಿ ಕಾಂಟ್ ಇವನ್ ಸ್ಲೀಪ್. ಆರೋಪಿ ದರ್ಶನ್ ಹೇಳಿಕೆ. ಕೋರ್ಟ್ಗೆ ಮನವಿ ಮಾಡ್ಕೊಂಡಿದ್ದಾರೆ, ಹೆಚ್ಚುವರಿ ಕಂಬಳಿ ಕೊಡಬೇಕು, ನಮ್ಗೆ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ಪದೇ ಪದೇ ಆದೇಶಿಸಿದ್ರು ಕೂಡ ಹೀಗ್ಯಾಕೆ ಮಾಡ್ತಾರೆ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಚಳಿ ಇದ್ದಾಗ ಕಂಬಳಿ ಕೊಡಬೇಕಲ್ವೇ, ಅಂದರೆ ಏನು ಮೂಲಭೂತ ಸೌಕರ್ಯ ಕೊಡಬೇಕಾಗಿದೆಯೋ? ಆರೋಪಿ ಆಗಿದ್ರು, ಜೈಲಿನಲ್ಲಿದ್ದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಏನೇನು ಕೊಡಬೇಕಾಗಿದೆ ಅದನ್ನು ಕೊಡ್ತಾರೆ. ಮನೆಯವರು ತಂದ ಕಂಬಳಿನೂ ಕೂಡ ನೀಡ್ತಿಲ್ಲ ಅಂತ ದರ್ಶನ್ ಹೇಳ್ತಾ ಇರೋದು. ಈಗ ಜೈಲಧಿಕಾರಿಗಳಿಗೆ ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ. ಯಾಕೆ ಪದೇ ಪದೇ ಕೇಳಿದ್ರು ಕೂಡ ಕೊಡ್ತಿಲ್ಲ? ಏನು ಚಳಿಗೆ ಏನು ವ್ಯವಸ್ಥೆ ಮಾಡಬೇಕಾಗಿದೆಯೋ, ಕಂಬಳಿ ಹೆಚ್ಚುವರಿ ಕೊಡಬೇಕಾಗಿದೆಯೋ ಅದನ್ನು ವ್ಯವಸ್ಥೆ ಮಾಡಿ ಅಂತ ಜಡ್ಜ್ ತಿಳಿಸಿದ್ದಾರೆ. ಪದೇ ಪದೇ ಈ ಬಗ್ಗೆ ಆದೇಶ ಕೊಟ್ಟಿದ್ರು ಕೂಡ ಹೀಗೆ ಯಾಕೆ ಮಾಡ್ತಾರೆ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ರು. ಚಳಿ ಇದ್ದಾಗ ಕಂಬಳಿ ಕೊಡಬೇಕಲ್ವಾ ಅನ್ನೋದು ನ್ಯಾಯಾಧೀಶರ ಹೇಳಿಕೆ. ಈ ಬಗ್ಗೆ ಜೈಲಧಿಕಾರಿಗಳಿಗೆ ಸೂಚನೆ ಕೂಡ ನೀಡಿದ್ದಾರೆ. ಮನೆಯವರು ತಂದ ಕಂಬಳಿಯನ್ನು ನೀಡ್ತಿಲ್ಲ ಅಂತ ದರ್ಶನ್ ಕೇಳ್ಕೊಂಡ್ರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ವಿಚಾರಣೆಗೆ ಹಾಜರಾಗಿರೋದು. ಬ್ಲೂ ಟಿ ಶರ್ಟ್, ಕಪ್ಪು ಟ್ರ್ಯಾಕ್ ಪ್ಯಾಂಟ್ ಧರಿಸಿ ದರ್ಶನ್ ಹಾಜರಾಗಿದ್ದಾರೆ. ಸಿಆರ್ಪಿಸಿ 294ರ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಕಾಲಾವಕಾಶ ಕೋರಿಕೊಳ್ಳಲಾಗಿದೆ. ಆರೋಪಿಗಳ ಪರ ವಕೀಲರು ಕಾಲಾವಕಾಶವನ್ನು ಕೋರಿಕೊಂಡಿದ್ದಾರೆ. ಡಿಸೆಂಬರ್ 3ಕ್ಕೆ ಹೀಗಾಗಿ ಕೋರ್ಟ್ ವಿಚಾರಣೆಯನ್ನು ಮುಂದೂಡಿದೆ. ಸಿಆರ್ಪಿಸಿ 294ರ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಕಾಲಾವಕಾಶ ಬೇಕಿದೆ ಎನ್ನುವಂಥ ಕೋರಿಕೆಯನ್ನು ದರ್ಶನ್ ಪರ ವಕೀಲರು ಮಾಡಿಕೊಂಡಂತಹ ಹಿನ್ನೆಲೆಯಲ್ಲಿ ಡಿಸೆಂಬರ್ 3ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ವಿಚಾರಣೆಗೆ ಹಾಜರಾಗಿದ್ದರು. ಆ ಸಂದರ್ಭದಲ್ಲಿ ಚಳಿ ಇದ್ದರೂ ಮನೆಯಿಂದ ಕಂಬಳಿ ವ್ಯವಸ್ಥೆ ಮಾಡಿಕೊಟ್ಟರೂ ಕೂಡ ಅದನ್ನು ನೀಡ್ತಿಲ್ಲ ಅನ್ನುವಂಥ ಕಂಪ್ಲೇಂಟ್ ಮಾಡಿದ್ರು, ಕೋರ್ಕೊಂಡ್ರು ಹೆಚ್ಚುವರಿ ಕಂಬಳಿ ವ್ಯವಸ್ಥೆ ಆಗಬೇಕು ಅಂತ. ಯಾಕೆ ಪದೇ ಪದೇ ಆದೇಶ ಕೊಟ್ಟರು ಕೊಡ್ತಿಲ್ಲ ಅಂತ ಜಡ್ಜ್ ಕೂಡ ಕೇಳಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಕೋರ್ಟ್ನಲ್ಲಿ ಆದದ್ದೇನು? ಮತ್ತೆ ಕಂಬಳಿಗಾಗಿ ದರ್ಶನ್ ಬೇಡಿಕೆ ಇಟ್ಟಂತಿದೆ, ನ್ಯಾಯಾಧೀಶರು ಕೂಡ ಯಾಕೆ ವ್ಯವಸ್ಥೆ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಈ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಏನು ಕಾಲಾವಕಾಶ ಕೋರಿಕೆ ವಿಚಾರ ಇದೆ. ಏನೇನು ನಡೀತಾ ಇದೆ, ಏನೇನು ಬೆಳವಣಿಗೆ ಆಯಿತು ಇವತ್ತು 57ನೇ ಸಿಸಿಎಚ್ ಕೋರ್ಟ್ನಲ್ಲಿ? ಪ್ರತಿಮಾ, ಇವತ್ತು ಕೋರ್ಟ್ಗೆ 294 ಅಪ್ಲಿಕೇಶನ್ ಏನ್ ಹಾಕಿದ್ದಾರೆ ಅಂದ್ರೆ, ಕೆಲವು ದಾಖಲೆಗಳನ್ನ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ, ಮಾರ್ಕ್ ಮಾಡೋದಕ್ಕೆ ಅನುಮತಿ ಕೇಳಿ ಅರ್ಜಿ ಸಲ್ಲಿಸಿದ್ದಾರೆ. ಅದಕ್ಕೆ ಆಕ್ಷೇಪಣೆ ಸಲ್ಲಿಸ್ತೀವಿ ಅಂತೇಳಿ ಪ್ರತಿವಾದಿಗಳ ಪರ ವಕೀಲರು ಕೋರ್ಟ್ಗೆ ಹೇಳಿದ್ದಾರೆ. ಆರೋಪಿಗಳ ಪರ ವಕೀಲರು ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಹೀಗಾಗಿ ಕೋರ್ಟ್ ವಿಚಾರಣೆಯನ್ನ ಡಿಸೆಂಬರ್ 3ರ ತಾರೀಕಿಗೆ ಮುಂದೂಡಿದೆ. ಈ ಸಂದರ್ಭದಲ್ಲಿ ದರ್ಶನ್ ಮ್ಯಾನೇಜರ್ ಆಗಿದ್ದಂತ ನಾಗರಾಜ್ ಕೂಡ ಈ ಕೇಸಲ್ಲಿ ಆರೋಪಿ. ಆತ ಕೂಡ ಪರಪ್ಪನಗರ ಜೈಲಿನಲ್ಲಿದ್ದಾರೆ. ಆತ ಒಂದು ಮನವಿ ಇದೆ ಅಂತೇಳಿ ಜೈಲಿನಿಂದಾನೇ ಮೊನ್ನೆ ಕೋರ್ಟ್ಗೆ ಕೋರ್ಕೊಂಡ್ರು. ಅಂದ್ರೆ ಕಂಬಳಿ ಕೊಡ್ತಾ ಇಲ್ಲ, ತಮಗೆ ಜಾಸ್ತಿ ಚಳಿ ಇದೆ, ಇಲ್ಲಿ ಏನು ಮನವಿ ಮಾಡಿದ್ರು ಕೂಡ ಕಂಬಳಿ ಕೊಡ್ತಾ ಇಲ್ಲ, ಜೊತೆಗೆ ಮನೆಯವರು ತಂದಂತ ಕಂಬಳಿಯನ್ನ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಹೀಗಾಗಿ ಇದಕ್ಕೆ ಡೈರೆಕ್ಷನ್ ಕೊಡಬೇಕು ಅಂತೇಳಿ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಕೂಡ ಮಾತಾಡಿ, ನಾವು ವಿ ಕಾಂಟ್ ಈವನ್ ಸ್ಲೀಪ್, ನಾವು ನಿದ್ದೆ ಮಾಡೋಕ್ಕೂ ಸಾಧ್ಯ ಆಗ್ತಾ ಇಲ್ಲ, ನಾವ್ ಯಾರು ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ, ಅಷ್ಟೊಂದು ಚಳಿ ಇದೆ ಇಲ್ಲಿ, ಹೀಗಾಗಿ ಹೆಚ್ಚುವರಿ ಕಂಬಳಿ ಕೊಡಬೇಕು, ಮನೆಯಿಂದ ತಂದ್ರು ಬಿಡ್ತಾ ಇಲ್ಲ, ವಕೀಲರು ತಂದು ಕೊಟ್ರು ಬಿಡ್ತಾ ಇಲ್ಲ, ಹೀಗಾಗಿ ಇದಕ್ಕೆ ಡೈರೆಕ್ಷನ್ ಕೊಡಿ ಅಂತೇಳಿ ಮನವಿ ಮಾಡಿದ್ರು. ಆಗ ಜಡ್ಜು ಇಲ್ಲ, ಇದ್ರ ಬಗ್ಗೆ ನಾವು ಸೂಕ್ತ ಆದೇಶ ಕೊಡ್ತೀವಿ, ಈಗಾಗಲೇ ಆದೇಶನ ಕೊಟ್ಟಿದ್ವಿ, ಆದ್ರೂ ಇವ್ರು ಯಾಕೆ ಫಾಲೋ ಮಾಡ್ತಾ ಇಲ್ಲ, ಸೂಕ್ತ ಆದೇಶವನ್ನ ಕೊಡ್ತೀವಿ ಅಂತೇಳಿ ಜಡ್ಜ್ ಕೂಡ ಹೇಳಿದ್ದಾರೆ. ಹೀಗಾಗಿ ಈಗ ವಿಚಾರಣೆ ಡಿಸೆಂಬರ್ 3ನೇ ತಾರೀಕಿಗೆ ಮುಂದೆ ಹೋಗಿದೆ. ಮತ್ತೆ ಮಾನವೀಯ ದೃಷ್ಟಿಯಿಂದ ಇದನ್ನೆಲ್ಲ ಪರಿಶೀಲಿಸಬೇಕು, ನೀವು ಕಂಬಳಿನ ಯಾಕೆ ಬಿಡ್ತಾ ಇಲ್ಲ ಅಂತೇಳಿ ಜಡ್ಜ್ ಕೂಡ ಕೇಳಿದ್ದಾರೆ. ಹೀಗಾಗಿ ಆ ಕಂಬಳಿನ ಕೊಡೋ ಸಾಧ್ಯತೆಗಳು ಈಗ ಹೆಚ್ಚಾಗಿವೆ ಅಂತ ಹೇಳ್ಬೋದು.
ಪ್ರತಿಮಾ. ಎಸ್ ರಮೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಜೈಲಿನಲ್ಲಿ ಚಳಿಗೆ ಪತ್ರಗುಟ್ಟಿ ನಿದ್ದೆ ಬರ್ತಾ ಇಲ್ಲ, ಹೆಚ್ಚುವರಿ ಕಂಬಳಿ ವ್ಯವಸ್ಥೆ ಆಗ್ತಾ ಇಲ್ಲ, ಮನೆಯಿಂದ ತಂದು ಕೊಟ್ಟರು ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಿಲ್ಲ ಅನ್ನೋದು ದರ್ಶನ್ ಕಂಪ್ಲೇಂಟ್ ಆಗಿತ್ತು. ಜಡ್ಜ್ ಬಳಿ ಕೋರ್ಕೊಂಡ್ರು. ಈಗ ನ್ಯಾಯಾಧೀಶರು ಕೂಡ ಇಲ್ಲ, ಇದಕ್ಕೆ ಸೂಕ್ತವಾದಂತಹ ಸೂಚನೆಯನ್ನು ನೀಡ್ತೀನಿ ಎಂದಿದ್ದಾರೆ. ಅದರಂತೆ ಜೈಲಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಯಾಕೆ ವ್ಯವಸ್ಥೆ ಮಾಡ್ತಿಲ್ಲ ಅಂತ ಕೇಳಿದ್ದಾರೆ.